ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಕುಷ್ಟಗಿ ತಾಲೂಕಿನ ತಾವರಗೆರೆದಲ್ಲಿ ಜನ ಪರದಾಡಿದ್ದಾರೆ. ಸಂಪೂರ್ಣ ಕೆರೆಯಂತಾಗ್ಬಿಟ್ಟಿದೆ ಪಟ್ಟಣದ ರಸ್ತೆಗಳು. ಹರಿಯೋ ನೀರಿನಿಂದ ಬೈಕ್ ಅನ್ನ ಹೊರತರೋದಕ್ಕೆ ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ ಇದೆ. ಮಳೆಗೆ ಜನ ಹೈರಾಣಾಗಿರುವಂಥದ್ದು. ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ಭಾಗಗಳಲ್ಲಿ ತೀವ್ರ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಸಂಚಾರ ವ್ಯತ್ಯಯ ಆಗ್ತಾ ಇದೆ. ಅಲ್ಲಿ ರಸ್ತೆನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೊಂಡ ಇದೆ, ಎಲ್ಲಿ ಗುಂಡಿ ಇದೆ, ಎಲ್ಲಿ ಚರಂಡಿ ಇದೆ, ಯಾವುದು ಕಾಣಿಸ್ಕೊಳ್ತಾ ಇಲ್ಲ. ತಮ್ಮ ವೆಹಿಕಲ್ಸ್ಗಳನ್ನು ಸೇಫ್ ಮಾಡ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಆ ರೀತಿಯಾಗಿದೆ. ಕೆಲವು ವೆಹಿಕಲ್ಸ್ಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಮುಕ್ಕಾಲು ಭಾಗ ನೀರೇ ಆವರಿಸ್ಕೊಂಡಿರೋದನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಕೆಲವು ಮನೆಗಳಿಗೆ ನೀರು ನುಗ್ಗಿದೆ, ಕೆಲವು ಶೆಡ್ಗಳಿಗೆ ನೀರು ನುಗ್ಗಿದೆ. ಇದರಿಂದ ತೀವ್ರ ಅಸ್ತವ್ಯಸ್ತ ಆಗ್ತಾ ಇದೆ ಜನಜೀವನ. ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ. ಶಾಲಾ ಕಾಲೇಜುಗಳ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಮನೆಯಿಂದ ಹೊರಗೆ ಬರೋದಕ್ಕೆ. ಬ್ಯಾರ್ಲು ಬಿಡ್ತಾರೆ ನೋಡಿ, ಉಚ್ಕೊಂಡು ಯಾಕನ ಬಿಡ್ತಾರೆ. ನಗಬಾರ್ದು ಅವ್ರಿಗೆ ನಗಬಾರ್ದು ಅಷ್ಟ ನೋಡ್ಬೇಕು.